ರೆಡಿ ಆದೆ ಕರಿಬೇಕ 6:30 ರೆಡಿ ಆಗಿ ಇರಂದಿದ್ರೆ ನಾನು ನಿನ್ನೆ ಸ್ಟೋರೇಜ್ ಎಲ್ಲ ಖಾಲಿ ಮಾಡಕಂತಂದು ಕುಂತಿದ್ದೆ ರಾತ್ರಿ ಲೇಟ್ ಎದ್ಬಿಟ್ಟೆ. 6:15 ಆಗೈತಿ. ಇನ್ನಿಬ್ರು ಕಪಲ್ಸ್ ನನ್ನ ಜೊತೆ ಬರತಾರ. ನಾನು ಶಿಖಾರಕ್ಕೆ ಹೊಂಟೆ. ಮಮ್ಮಿ ಹಾಯ್ ಭಯ್ಯ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ರೆಸಾರ್ಟ್ ದವರ ಬೋಟ್ ರೈಡ್ಸ್ ಪ್ರೊವೈಡ್ ಮಾಡ್ತಾರ. ಸೊ ನಾ ಇವ್ರ ಕಡೆನ ರೈಡ್ ತಗೊಂಡೆ. ಇದಕ್ಕೆ ಇವ್ರು ಸಪ್ರೇಟ್ ಚಾರ್ಜ್ ಮಾಡ್ತಾರ. ನೀವೇನ್ರಿ ಇಲ್ಲಿ ವಿಸಿಟ್ ಮಾಡಕತ್ತಿದ್ರ ನೀವು ಇವ್ರದ್ದು ವೆಬ್ಸೈಟ್ ಚೆಕ್ ಮಾಡ್ಬೋದ. ಅಲ್ಲಿ ರೆಸಾರ್ಟ್ ಆತ ಬೋಟ್ ರೈಡ್ಸ್ ಆತ ಬುಕ್ ಮಾಡ್ಕೋಬೋದ. ಸೊ ನಾವಿಲ್ಲೇ ನಾನು ಶಿಖಾರ ರೈಡ್ ತಗೊಂಡ್ವಿ. ಅಲ್ಲೇ ನೋಡಾಕತ್ತಿರ್ಲ ಅಲ್ಲಿ ಬೋಟ್ ಪ್ರಾಕ್ಟೀಸಿಂಗ್ ಮಾಡ್ಸಕತ್ತಾರ. ಮುಂಚೆನೆ ಎದ್ದು ಸನ್ರೈಸ್ ನೋಡೋದು ಒಂದ್ ಮಜಾನ ಬ್ಯಾರೆ. ಮಸ್ತ್ ಕಾಮ್ ಫ್ರೆಶ್ ಬರ್ಡ್ಸ್ ಇಂದ ಆತ, ನೀರಿಂದ ಆತ, ಗ್ರೀನ್ರಿ, ಬೋಟ್ ಇವೆಲ್ಲ ನೋಡಿದ್ರೆ ಭಾಳ ಖುಷಿ ಫೀಲ್ ಆಗ್ತೈತಿ. ಹೋಗ್ತಾ ನಮ್ಗೆ ಅಲ್ಪೆ ಬಗ್ಗೆ ಹೇಳ್ಕೊಂತ ಹೋಗ್ತೀನಿ. ಅಲ್ಪೆ ಭಾಳ ಫೇಮಸ್ ಇರೋದು ಬ್ಯಾಕ್ ವಾಟರ್ ಕೆನಾಲ್. ಅದು ಕನ್ನಡ ಒಳಗೆ ಹಿನ್ನೀರು ಕಾಲುವೆ ಅಂತಾರ. ಮತ್ತು ಹೌಸ್ ಬೋಟ್ ಸಂಬಂಧ ಫೇಮಸ್ ಐತಿ. ಇದು ಇನ್ನೊಂದಕ್ಕೂ ಫೇಮಸ್ ಐತಿ. ಅದೇನಂದ್ರೆ ಸ್ನೇಕ್ ಬೋಟ್ ರೇಸ್ ಸಂಬಂಧ. ವರ್ಷದಾಗ 2 ದಿನ ಓಣಂ ಹಬ್ಬದಾಗ ಇಲ್ಲೇ ಸ್ನೇಕ್ ಬೋಟ್ ರೇಸ್ ನಡಿತೈತಿ. ಈ ಟೈಮ್ದಾಗ ಭಾಳ ಮಂದಿ ಕೂಡಿರ್ತಾರ. ಇಲ್ಲಿ ರೇಸ್ ಮಾಡೋದು ಒಂದ್ ಪದ್ಧತಿ. ಪ್ರತಿ ವರ್ಷ ಆಗಸ್ಟ್ 2nd ಸ್ಯಾಟರ್ಡೇಗ ಇದ್ ರೇಸ್ ಇರ್ತೈತಿ. ಇದ್ ಬೋಟ್ಸ್ 100 ಫೀಟ್ ಉದ್ದಿರ್ತಾವ. ಇಲ್ಲಿ 100 ಮಂದಿ ಕೂಡೋ ಜಾಗ ಇರ್ತೈತಿ. ಈ ಯಾರ್ ಈ ರೇಸ್ ದಾಗ ಗೆಲ್ತಾರ ಅವ್ರಗ ಕ್ಯಾಶ್ ಪ್ರೈಸ್ ಇರ್ತೈತಿ. ಸೊ ಅದ್ರದ್ದು ಆ ಕಡೆ ಸೈಡ್ ಪ್ಯಾಡಿ ಫೀಲ್ಡ್ ಐತಿ. ಅಂದ್ರ ಭತ್ತ ಬೆಳೆದಾರ. ಇಲ್ಲೇ ಬೇರೆ ಬೇರೆ ಹಳ್ಳಿ ಅದಾವ. ಇಲ್ಲಿ ರೋಡ್ಸ್ ಇಲ್ದಿದ್ದಕ್ಕೆ ಬೋಟ್ಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ನಡಿತೈತಿ. ಇಲ್ಲಿ ಪಬ್ಲಿಕ್ ಬೋಟ್ಸ್ ಆತ, ಪ್ರೈವೇಟ್ ಬೋಟ್ಸ್ನು ಅದಾವ. ನಮ್ಗೆ ಹೆಂಗ್ ಇಲ್ಲೇ ಬಸ್ ಸ್ಟಾಪ್ಸ್ ಅದಾವ ಹಂಗ ಇಲ್ಲೇ ಬೋಟ್ ಸ್ಟಾಪ್ಸ್ ಅದಾವ. ಸೊ ವಿಲೇಜ್ ಬಂತ ಭಾಳ ಮಸ್ತ್ ಐತಿ ಪ್ಲೇಸ್. ಆರಾಮ್ ಅನಿಸ್ತೈತಿ. ಫುಲ್ ಕಾಮ್. ಮುಂಜಾನೆ ಹಿಂಗೆ ಎದ್ದು ಬರೋದು. ಡೈಲಿ ಬರ್ಬೇಕು ಅನ್ಸ್ತೈತಿ. ಅಷ್ಟು ಚಲೋ. ಇವ್ರದ್ದು ಕೆಲಸ ಭಾಳ ಚಲೋ ಐತೆ ನೋಡ್ರಿ. ನಂಗೆ ಭಾಳ ಲೈಕ್ ಆಯ್ತು. ಅವ್ರ ಅಣ್ಣ ಅದಾರಲ್ಲ, ನಾವು ಕನ್ನಡದವ್ರು ಅಂತಂದು ಫುಲ್ ಕನ್ನಡ ಸಾಂಗ್ಸ್ ಹಚ್ಚಾರ. ನಮಗೂ ಮಜಾ ಬರತೈತಿ. ಎಂಜಾಯ್ ಮಾಡತ್ತಿ ಮಮ್ಮಿ. ಭಾಳ ಮಸ್ತ್. ಒಂದು ಕಡೆ ನಮಗೆ ನಿಲ್ಲಿಸಾರ. ಇಲ್ಲಿ ಭತ್ತದ ಹೊಲ ಎಲ್ಲ ಮಾಡ್ಯಾರ. ನೀರಿಂದ ಭರ್ಪೂರ ನೀರಿಲ್ಲಿ. ಭಾಳ ನೀರು ಚಲೋ. ಎಲ್ಪೆ ಒಳಗ ಮೇನ್ ಬೆಳೆ ಅಂದ್ರನ ಭತ್ತ. ಇಲ್ಲಿ ಭಾಳ ಬೆಳಿತಾರ. ಮತ್ತೆ ಫಿಶಿಂಗು ಭಾಳ ಐತಿ. ये प्लेस नहीं मिलेगा क्योंकि इस एरिया में बोट नहीं आएगा. दूसरा बड़ा बोट, छोटा बोट कोई नहीं आएगा. क्यों? क्योंकि जो हाउस बोट वाला है वो बड़ा लेक में ही घुमाएगा. अब अगर स्पेशल ब्रिज टूर कोई बोट ले रहा है तभी वो इतना घुमाएगा नहीं कोई. तो वो आधा लेके जाके रिटर्न चला जाएगा. ओके, तो इनको ही कांटेक्ट कीजिए, ये घुमाएंगे आपको. हाय बोलो. हाय हाय. ಇಲ್ಲಿ ಹೋಗ್ಬೇಕಾದ್ರೆ ಈಗಲ್ ಸ್ಟಾಪ್ ಐತೆ ಅಂತ ಹೇಳಿದ್ರೆ, ಸೊ ಅದನ್ನು ನೋಡ್ಕೊಂಡು ಹೋಗ್ಬಿಡೋಣ ಅಂತಂದು ಅಲ್ಲಿ ಹೋದ್ವಿ. ಇವು ಈಗಲನ್ನು ಫುಲ್ ಟ್ರೈನ್ ಮಾಡಿರ್ತಾರ ಹದ್ದುಗಳನ್ನ. ಇಲ್ಲಿ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಫೋಟೋ ಹೊಡ್ಕೊಳಕ ಅಥವಾ ವಿಡಿಯೋ ಮಾಡ್ಕೊಳಕ. ಸೊ ಭಾಳ ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತಿದು. और नाम गुड़ का चटा चटा इवड़े और नाम गुड़ शोल्डर में. यस, कुछ नहीं करेगा, कुछ नहीं करेगा. करेक्ट है. डांस कर सकते हैं इससे. इधर हाँ स्ट्रेट निंदर ಹಿಂಗೆ ಹಿಂಗೆ ನಿಂದ್ರೆ ಶೋಲ್ಡರ್. सर को नहीं लेना है. हाय. ಎಷ್ಟು ಚಂದ ಅಲ್ಲಿ. ಸೊ ಫೋಟೋಸ್ ಎಲ್ಲ ತೆಗಿಸ್ಕೊಂಡು ಆದ್ಮೇಲೆ ಅಲ್ಲೇ ಒಂದು ಹೋಟೆಲ್ ಇತ್ತ. ಅಲ್ಲಿ ಹೋಗಿ ನಾವು ಇಡ್ಲಿ ತಿಂದ್ವಿ. ಸೊ ಇಲ್ಲಿ ಮುಂದೆ ಕುಂತಾರಲ್ಲ ಇವ್ರ ನಮಗ ಟ್ರೀಟ್ ಕೊಡ್ಸಿದ್ದೆ. ಅಲ್ಲೇ ಪರಿಚಯ ಆದ್ರೆ ಫ್ರೆಂಡ್ಸ್ ಆದ್ವಿ. आप कहाँ से आए हो? झारखंड से. और आप यहीं पर रहते हो? ಓಕೆ. ಹೋಟೆಲ್ ಇದು ಭಾಳ ಚಲೋ ಐತಿ. ಇಲ್ಲ ಸ್ವಲ್ಪ ನಿಮ್ಗೆ ಚಲೋ ಸಿಗ್ತೈತಿ. ಅಮ್ಮೂಸ್ ಫ್ಯಾಮಿಲಿ ರೆಸ್ಟೋರೆಂಟ್. ಇಲ್ಲಿ ಬಂದ ನೀವು ವಿಸಿಟ್ ಕೊಡ್ರಿ. ಕುಪ್ಪಾಪುರಂ ಏರಿಯಾ ಅಂತ. ಇಲ್ಲೇ ಸ್ವಲ್ಪ ಚಲೋ ಸಿಕ್ತು ನನಗ. ಸೊ ನೀವು ಇಲ್ಲಿ ಬಂದ ಇಡ್ಲಿ ಟ್ರೈ ಮಾಡ್ರಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಯಾರ. ಅಲ್ಲೇ ತಿಂದಿದ್ವಿ ಬಟ್ ಅಷ್ಟ ಹೊಟ್ಟಿ ತುಂಬಿರ್ಲಿಲ್ಲ. ಇದು ಅಪ್ಪಮ್ ಅಂತ. ಇದು ಪೊಟ್ಯಾಟೊ ಮತ್ತು ಪೀಸ್ ಪಲ್ಲೆ. ನಂಗೆ ನಿಮ್ಗೆ ನನ್ನ ಔಟ್ಫಿಟ್ ತೋರಿಸೇ ಇಲ್ಲ. ಇದು ಔಟ್ಫಿಟ್ ನಾನು ಮಿಂತ್ರಾ ಎಲ್ಲಾನು ಮಿಂತ್ರಾಲೇನ ಆರ್ಡರ್ ಮಾಡೀನಿ. ಇದು ನಾನು ಒಂದು ವೆಬ್ಸೈಟ್ಲಿಂದ ಆರ್ಡರ್ ಮಾಡಿ. ಚಲೋ ಐತಿ. ಚಲೋ ಐತಿ ಕರೆ ಹೇಳಕ್ ಬರಂಗ. ಚಲೋ ಐತೆ.
ಸೊ ನಾಷ್ಟ ಮಾಡಿದ್ಮೇಲೆ ನಾವು ಸ್ವಲ್ಪ ಫ್ರೆಶ್ ತೊಗೊಂಡ್ವಿ. ಸೊ ಈಗ 4:15 ಆಗೈತಿ. ನಾವು ಅಲಪೂಜಾ ಲೈಟ್ ಹೌಸ್ ಮತ್ತು ಅಲಪೂಜಾ ಬೀಚಿಗೆ ಹೊಂಟೇವಿ. ನಂಗೆ ಕಲ್ತಾದಾರವ್ರೆ ನಾ ಮಾಡಕ್ಕೆ ಇಲ್ಲಿ ಭಾಳ ಹಿಂಗೆ ಲುಂಗಿ ಆಮೇಲೆ ನೈಟಿ, ಆಂಟಿಗಳು ನೈಟಿ, ಅಂಕಲ್ಸ್ ಎಲ್ಲ ಲುಂಗಿ. ಅವ್ರ ಡ್ರೆಸ್ ಕೋಡ್ ಇದೆ, ನಮ್ಮ ಮಮ್ಮಿ ಹೇಳತ್ತಿದ್ರು. ಇಲ್ಲಿ ಬಾ ನೀ ಕಾಣಂಗೆ ಬನ್ನಿ ರೆಡಿ ಆಗಿ ಕುಂತಾರ ನೋಡ್ರಿ. ನಮ್ಮ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ವಿ. ಇಲ್ಲೆಲ್ಲ ರೇಟ್ಸ್ ಬರ್ದಾರೆ ಬೇರೆ ಬೇರೆ ಲ್ಯಾಂಗ್ವೇಜ್ನಾಗ, ಹಿಂದಿ, ಮಲಯಾಳಂ, ಇಂಗ್ಲೀಷ್. ಲೈಟ್ ಹೌಸಿಗೆ ಬಂದ್ವಿ. ಇದು ಕರೆಕ್ಟ್ 5:30 ಅಂದ್ರೆ ಕ್ಲೋಸ್ ಆಕೈತಂತ ಈಗ ಹೇಳಿದ್ರು ಅವ್ರ. ಸೊ ಪಟ್ನ ನಾವು ಬಂದ್ಬಿಟ್ವಿ. ಲೇಟ್ ಆಗೈತಿ. ಪಟ್ನ ಹೋಗ್ಬೇಕ ಮ್ಯಾಲೆ. ಫುಲ್ ಮಸ್ತ್ ಹೊಡೆದೈತಿ ನೋಡಿ. ವಾ ಲೆಟ್ಸ್ ಗೋ. ಆಮೇಲೆ ಹೇಳೋ ನಂಗೆ ಜಲ್ದಿ ಬಾಯಿಲೆ. ಹಾಂ ಸೊ ಚಪ್ಪಲ್ ಇಲ್ಲೇ ಬಿಟ್ಟು ಹೋಗ್ಬೇಕಾ ಇಲ್ಲೇ. ಲೆಟ್ಸ್ ಗೋ ಮಮ್ಮಿ. ಐತಿ ಫುಲ್ ಟಯರ್ಡ್ ಆಗ್ಯಾರ ಮಮ್ಮಿ. ಅವ್ರಷ್ಟಲ್ಲ ನಾನು ಇರ್ಲಿ ಬಾ ಬಾ ಬಾ. ಹತ್ತೋದು ಭಾಳ ಐತಿದೆ, ನಡೀತೈತೆ ಅಷ್ಟೇ ಇಲ್ಲ. ಆಮೇಲೆ ಇದು ಲಾಸ್ಟ್ ಫೈನಲ್ ಫ್ಲೋರಿಗೆ ಮ್ಯಾಲೆ ಹೋದ್ರೆ ಫುಲ್ ಟಾಪ್ ಮೋಸ್ಟ್ ಹೋಗ್ತೇವಿ. ಹೋಗಿ ಕರ್ನೆ ಇಲ್ಲ ಇವು ಬಡಿಸ್ಕೊಂಡು ಎರಡು ಸಲ ಟಗ್ ಅಂತ ಎಲ್ಲಿ ಬಿಡಿಸ್ಕೊಂಡ್ರಂತ. ನಾವು ಅವ್ರಿಗೆ ಅರ್ಜೆಂಟ್ ಮಾಡತ್ತಿದ್ದೆ, ಸಾರಿ ನಾನು ಹೇಳತ್ತಿದ್ದೆ. ಬಟ್ 5:30 ಕ್ಲೋಸ್ ಆಗ್ಬಿಡ್ತೈತೆ ಅಂತಿಪ್ಪ. ಮತ್ತು ಆಮೇಲೆ ನೋಡಕ್ಕೆ ಹೋಗಂಗಿಲ್ಲ. ಅಲಪೂಜಾ ಲೈಟ್ ಹೌಸ್ ಅಂತಾರ ಮತ್ತು ಅಲಪೆ ಲೈಟ್ ಹೌಸ್ ಅಂತ ಕರೀತಾರೆ. ಇದು ಮಿಡ್ 1800 ಏನೋ ಕನ್ಸ್ಟ್ರಕ್ಟ್ ಮಾಡಿದಂತ. ಇದು ಕೇರಳ ಆಮೇಲೆ ಅರೇಬಿಯನ್ ಸೀದ್ ನಡಕ ತೀರದೊಳಗೆ ಅಲ್ಲಿ ಇದು ಫಸ್ಟ್ ಲೈಟ್ ಹೌಸ್ ಬಿಲ್ಡ್ ಮಾಡಿದಂತ. ಇಂಡಿಯನ್ಸಿಗೆ 20 ರೂಪೀಸ್ ಎಂಟ್ರಿ ಫೀಸ್, ಆಮೇಲೆ ಫಾರಿನರ್ಸಿಗೆ 50 ರೂಪೀಸ್ ಅಂತ, ಆಮೇಲೆ 10 ರೂಪೀಸ್ ಎಕ್ಸ್ಟ್ರಾ ಕ್ಯಾಮ್ರಾ ನೀವೇನಾರ ವಿಡಿಯೋಸ್ ಮಾಡ್ಕೊಂಡು ಸ್ಟೂಡೆಂಟ್ಸ್ ಬಂದಾರಿಲ್ಲ. ಸೊ ಲೈಟ್ ಹೌಸ್ ಎಲ್ಲ ನೋಡೋದ್ಮೇಲೆ ನಾವು ಅಲಪೂಜಾ ಬೀಚಿಗೆ ಹೋದ್ವಿ. ಇದು ಭಾಳ ಫೇಮಸ್ ಬೀಚ್ ಅಲ್ಪೆದ. ಸೊ ಅಲ್ಲಿ ಹೋದ್ವಿ. ಇದು ಮೆಟಲ್ ಇವೆಲ್ಲ ಏನ್ ನೋಡಾತಿರ್ಲ. ಇದು ಮೊದಲು ಇಲ್ಲೊಂದು ಬ್ರಿಡ್ಜ್ ಇತ್ತಂತೆ. ಇಲ್ಲಿ ಬ್ರಿಟಿಷ್ ಟೈಮ್ದಾಗ ಇಲ್ಲೆಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಆಗ್ತಿತ್ತು. ಇಲ್ಲೇ ವೀಟಿಂದ ಇಲ್ಲಿಂದ ಗುಡಾವನಿಗೆ ತಗೊಂಡ್ ಹೋಗ್ತಿದ್ರ. ಸೊ ವೀಟಿನ್ ಟ್ರಾನ್ಸ್ಪೋರ್ಟೇಷನ್ ಆಗ್ತಿತ್ತು. 1862 ಒಳಗ ಇದು ಕೊಲ್ಯಾಪ್ಸ್ ಆತಂತ. ಸೊ ಅವಾಗಿಂದ್ರೆ ಹಿಂಗೈತಿ. ನೀವು ನೋಡ್ಬೋದು ಭಾಳ ಹಿಂಗ ರಸ್ಟ್ ಆಗೈತಿ. ಅಲ್ಲಿ ಮಠ ಇತ್ತ. ನೀರ್ನಾಗಂತರೂ ಇಳಿಯೋದಿಲ್ಲ ಇವ್ರ ಪ್ಲಾನ್ಸ್. ನನಗೂ ಇಳಿಸಾಕತ್ತಿಲ್ಲ, ನಾನು ಇಳಿಯತ್ತಿಲ್ಲ. ಟೈಪ್ ಐತಿ ನಾರ್ಮಲ್. ಉಪ್ಪಿನ ನೀರ್ನ ಏನೋ ಹಾಕಿಟ್ಟಾರ. ಬಾ ಹೊಟ್ಟೆ ಇರ್ತಿತ್ತು. ಅದ್ರ ಸಂಬಂಧ ಅವ್ರಿಗೆ ಚಲೋ ಊಟ ಆಗಿರ್ಲಿಲ್ಲ. ಸೊ ನಾವು ಸ್ವಲ್ಪ ಒಬ್ರಿಗೆ ಕೇಳಿದ್ವಿ. ಗಾಡಿದೊಳಗೆ ಹೋಗಿದ್ವಲ್ಲ, ಅವ್ರು ನಮಗೆ ಊಟಕ್ಕೆ ಭಾಳಷ್ಟು ಲೊಕೇಶನ್ಸ್ ಹೇಳಿದ್ರ. ಬ್ರದರ್ಸ್ ನಮಸ್ತೆ ಮತ್ತು ಸ್ವಲ್ಪ ಹೆಸರು ಹೇಳಿದ್ರ. ಸೊ ನಂಗೆ ಬ್ರದರ್ಸ್ ಅನ್ನೋದೇನೋ ಅಟ್ರಾಕ್ಟಿವ್ ಅನ್ನಿಸ್ತು. 1973 ಓಕೆ ಚಲೋ ಇರ್ಬೋದು. ಲೆಟ್ಸ್ ಗೋ ಇನ್. ಸೊ ಅವರೆಲ್ಲ ಸೆಲೆಬ್ರಿಟೀಸ್ ಅನಿಸ್ತೈತಿ. ಇಲ್ಲೆಲ್ಲ ಬಂದು ತಿಂದೋಗ್ಯಾರ. ಈಗ ಹ್ಯಾಂಡ್ ವಾಶ್ ಮಾಡ್ಕೊಳತ್ತೇವಿ. ಉಸುಕ್ನಾಗ ಹೋಗಿ ಬಂದಿದ್ದಕ್ಕೆ ನಮ್ಮ ಚಪ್ಪಲ್ನೇ ಎಲ್ಲ ಉಸುಕ್ ಎಷ್ಟು ಹೊಲಸು ಡಿಸ್ಗಸ್ಟಿಂಗ್ ಅನಿಸ್ತಿ. ಬಟ್ ನಡೀತೈತಿ. ಬೀಚ್ ಅದು ಭಾಳ ಸೇರ್ತೈತಿ. ಪಾಪ ಮಮ್ಮಿಗೆ ನೆಟ್ಟಿಗೆ ಊಟನೂ ಆಗಿಲ್ಲ ಅಲ್ಲ. ನಾ ಹೆಂಗೋ ಅಡ್ಜಸ್ಟ್ ಮಾಡ್ಕೋತೇನಿ, ಆದ್ರೆ ನೀ ಹೆಂಗೆ ಪಾಪ ನಿನಗೆ ಏಜ್ ಆಗೈತಲ್ಲ ಹಂಗಂದೆ ಬಿಡ. ಬಾ ಇಲ್ಲೇ ಕೊಡು ಬಾ. ಈಗ ಜಸ್ಟ್ ಒಂದೇನೋ ಹೊಸಾದ್ ಗೊತ್ತಾತ. ನಂಗೆ ಏನಾರು ಗೊತ್ತಾತಂದ್ರೆ ನೀವು ಹೇಳಕ್ಕೆ ಬಂದ್ಬಿಡ್ತೀನಿ. ಸೊ ಏನು ಹೇಳ್ತೇನೆ, ಈ ನೀರು ನೋಡತ್ತೀರಿ ಸ್ವಲ್ಪ ಕಲರ್ ಬೇರೆ ಕಾಣತೈತಲ್ಲ, ಅದೇನೋ ಜಡಿ ಬೂಟಿ ಹಾಕಿ ಏನೋ ಕುದಿಸ್ತಾರಂತ. ಕೇರಳ ಒಳಗೆ ಯಾವ ಇದ್ರನ್ನ ತೊಗೊಂಡ್ರು ಹಿಂಗೆ ನೀರು ಬಿಸಿ ಐತೆ. ಮತ್ತು ಕಲರ್ ನೋಡ್ರಿ ಹೆಂಗೆ ಕಲರ್ ನೋಡ್ರಿ. ಹೆಲ್ತ್ ಕಂಡೀಷನ್ ಎಲ್ಲ ಚಲೋ ಇರ್ತದಂತ ಹಿಂಗೆ ಹೇಳಿದ್ರು ಅವ್ರು ಈಗ ಜಸ್ಟ್. ಮತ್ತು ಈಗ ಜಸ್ಟ್ ಹಂಗೆ ಬಂದಿದ್ವಿ. ಬಂದಾಗ ಫ್ರೈಡ್ ರೈಸ್ ಆರ್ಡರ್ ಮಾಡೀವಿ.
ಅವ್ರು ಹೇಳಿದ್ವಿ ಕೊಕೊನಟ್ ಆಯಿಲ್ ಹಾಕ್ತೀರಿ ಅಂತ ನಮ್ಮ ಮಮ್ಮಿ ಕೇಳತ್ತಾರ ಅವ್ರಿಗೆ ಆ ಕೊಕೊನಟ್ ಆಯಿಲ್ ಅನ್ಕೋ ಅಯ್ಯೋ ಅಂತ ಅನ್ನತಿದ್ರೆ कोकोनट ऑयल के बिना भी हम करके दे सकते हैं सेपरेट से ಅಂತಂದ್ರೆ ಸನ್ಫ್ಲವರ್ ಆಯಿಲ್ ಹಾಕಿ ಮಾಡ್ಕೊಡ್ತಾರಂತ कोकोनट ಆಯಿಲ್ ಇಂದ ಮಾಡಿದ ಫ್ರೈಡ್ ರೈಸ್ ವೆಜ್ ಫ್ರೈಡ್ ರೈಸ್ ನೋಡೋಣ ತಿಂದು ಹೇಳ್ತೀನಿ ಹೆಂಗಾಗೈತೆ ಅಂತ ಸೊ ಅದು ನೀರೊಳಗೆ ಇದನ್ನ ಹಾಕ್ತಾರೆ ರಕ್ತ ಚಂದನದ ಟೈಪ್ ಇರ್ತದಂತ ರಕ್ತ ಚಂದನ ಓಕೆ ರಕ್ತ ಚಂದನ್ ಟೈಪ್ ಇರುತ್ತೆ ಬಟ್ ರಕ್ತ ಚಂದನ್ ಅಲ್ಲ ಅಂತ ಕಟ್ಟಿಗೆ ಅದು ಓಕೆ ಅದನ್ನ ನೀರಾಗ ಹಾಕಿ ಕುದಿಸಿ ಎಲ್ಲರಿಗೂ ನೀರದು ಕೊಡ್ತಾರೆ ಕೋವಿಡ್ ಟೈಮಿಂದ ಕೊಡಕತ್ತಾರ ಫ್ರೈಡ್ ರೈಸ್ ನಮಗೆ ಚಲೋ ಅನಿಸುತ್ತೆ ಸೊ ಎಲ್ಲ ತಿಂದಾದ್ಮೇಲೆ ನಾವು ಮತ್ತೆ ನಮ್ದು ರೂಮಿಗೆ ಹೊಂಟ್ವಿ ನಾವು ಅಲ್ಲಿ ಮ್ಯಾಗಿ ಮಾಡೋ ಇವಾಗ ಡಿನ್ನರ್ ಮ್ಯಾಗಿ ಚಲೋ ಲೆಟ್ಸ್ ಗೋ ಬಾ ಸೊ ಟೇಸ್ಟ್ ನೋಡಿ ಹೇಳೋಣಂತ ಹೆಂಗೆ ಮಾಡ್ಯಾರ ಸೂಪಿ ಮಾಡಿದ್ದಾರೆ ಸ್ವಲ್ಪ ಡ್ರೈ ಮಾಡ್ಯಾರ